ಯಾವತ್ತೂ ಮರ್ತಿಲ್ಲ, ಮರೆಯಕ್ಕಾಗೋದು ಇಲ್ಲ. ನಮ್ದು ಬಿಡು, ನೀನ್ ದೇವ್ರ ಹತ್ರ ಏನ್ ಬಿಡ್ಕೊಂಡೆ? ಇನ್ನೇನು ಕೇಳ್ಕೊಳ್ತೀನಿ, ನಿಮ್ಮಿಬ್ಬರ ಬಗ್ಗೆ ಕೇಳ್ಕೊಂಡೆ. ಬರೀ ನಮ್ಮ ಬಗ್ಗೆ ಕೇಳ್ಕೊಂಡ್ರೆ ಸಾಕ? ನಿನ್ ಬಗ್ಗೆ ಏನು ಕೇಳ್ಕೊಂಡಿಲ್ವ? ಅಲ್ಲಿ ನಾನು 5 ವರ್ಷದಿಂದ ನಿನಗೆ ಹೇಳ್ತಾನೆ ಇದ್ದೀನಿ, ಆದ್ರೆ ನೀನು ನನ್ನ ಮಾತಿನ ಕಿವಿಗೆ ಹಾಕೊಳ್ತಿಲ್ಲ. ನಿಂದು ಅಂತ ಒಂದು ಜೀವನ ಇದೆ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ನೋಡ್, ನನ್ನ ಬಗ್ಗೆ ಅಷ್ಟು ಕಾಳಜಿ ತೋರಿಸೋಳು ನಿನ್ ಬಗ್ಗೆ ಮಾತಾಡಿದಾಗ ಸೈಲೆಂಟ್ ಆಗ್ಬಿಡ್ತೀಯ. ಬಲ್ಲಿ ಕಾಲ ಇನ್ನೂ ಮಿಂಚಿಲ್ಲ, ನಿಂದಿನ್ನೂ ಚಿಕ್ಕ ವಯಸ್ಸು, ನೀನು ನೋಡೋದು ತುಂಬಾ ಇದೆ. ನೀನು ಖುಷಿಯಾಗಿರ್ಬೇಕು ಅಂತ ಅನ್ಸಲ್ವಾ? ನಾನು ಇವಾಗಲೂ ಖುಷಿಯಾಗೇ ಇದ್ದೀನಿ. ಹಾಗಂತ ನೀನು ಸುಳ್ಳು ಹೇಳ್ಕೊತಿದ್ಯಾ? ನೋಡು ಮಲ್ಲಿ, ಇಷ್ಟು ದಿನ ಅಂತ ಹೀಗೆ ಒಬ್ಳೇ ಇರ್ತೀಯ. ನನ್ನ ಮಾತು ಕೇಳೋ, ಆದಷ್ಟು ಬೇಗ ಮದುವೆ ಆಗು. ಹಾಗಾದ್ರೆ ನನಗೆ ಮದುವೆ ಮೇಲೆ ಆಸೆನೂ ಇಲ್ಲ, ನಂಬಿಕೆನೂ ಹೊರಟೋಗ್ಬಿಟ್ಟೈತೆ. ಅದು ಅಲ್ಲದೆ ನಾನೇನು ಮಾಸ್ ಆಸಿದ್ದೀನಿ ಅಂತ ನಾನು ಯಾರಾದರೂ ಮದುವೆ ಆಗ್ತಾರೆ? ದೊಡ್ಡ ಝೀರೋ ನಾನು. ಯಾಕೆ ಹಾಗೆ ಅನ್ಕೋತಿದ್ಯಾ? ನೀನು ಝೀರೋ ಅಲ್ಲ, ನೀನು ಯಾರಿಗೂ ಕಮ್ಮಿ ಇಲ್ಲ. ನೋಡಕ್ ಲಕ್ಷಣವಾಗಿದ್ದೀಯಾ, ವಿದ್ಯಾವಂತೆ, ಬುದ್ಧಿವಂತೆ. ನೀನು ಹೂ ಅನ್ನೋ ಸಾಕು, ಹುಡುಗರು ಕ್ಯೂ ಅಲ್ಲಿ ನಿಂತಿರ್ತಾರೆ ನಿನ್ನ ಮದುವೆ ಆಗೋದಿಕ್ಕೆ. ಅಕ್ಕವ್ರೆ ಅಂತ ನಾನು ಸೆರ್ಗಿಡ್ಕೊಂಡು ಕೊನೆವರೆಗೂ ಓಡಾಡಕ್ಕಾಗಲ್ಲ. ಮಲ್ಲಿ ನೋಡು, ನೀನು ಹೀಗೆ ಒಬ್ಬಳೇ ಇರಬಾರ್ದು, ನಿನ್ ಜೊತೆ ಯಾರಾದ್ರೂ ಒಬ್ರು ಬೇಕು. ಡೋಂಟ್ ವರಿ ಮಲ್ಲಿ ಡಾರ್ಲಿಂಗ್, ಆದಷ್ಟು ಬೇಗ ದೊಡ್ಡವನಾಗಿ ನಿನ್ನ ಮದ್ವೆ ಆಗ್ತೀನಿ, ಚೆನ್ನಾಗಿ ನೋಡ್ಕೋತೀನಿ. ತರ್ಲೆ, ಯಾಕೆ ಮಮ್ಮಿ ಹೊಡಿದ್ಯಾ? ಹೊಡಿದೆ ಇನ್ನೇನೋ ಮಾಡ್ಲಿ, ಅವಳು ನಿನ್ ಚಿಕ್ಕಮ್ಮ, ಅವಳನ್ನ ಮದ್ವೆ ಆಗ್ತೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ಮಲ್ಲಿ ಡಾರ್ಲಿಂಗ್ನ ಮದ್ವೆ ಆಗೋದು. ನೋಡು ನನ್ನ ಜೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಹೇಗಿದೆ ಅಂತ. ಅವಳು ಎಷ್ಟು ಸ್ವೀಟಾಗಿ ಸ್ಮೈಲ್ ಮಾಡ್ತಾಳೆ, ನಿನಗೆ ಅಲ್ಲೇ ಇಲ್ಲ. ಬರುತ್ತೆ. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್. ಗುಡ್ ನೈಟ್. ಅವನು ಹೇಳೋದ್ರಲ್ಲೂ ಒಂದು ಪಾಯಿಂಟ್ ಇದೆ. ದೊಡ್ಡವನಾದ್ಮೇಲೆ ಅವನನ್ನೇ ಮದುವೆ ಆಗ್ಬಿಡ್ತೀನಿ. ಇವ್ರ ಕಿರಿಕಿರಿ ಯಾರು ತಪ್ಪತ್ತೆ. ಹೇ, ಅವ್ನು ಸಾಲದು ಅಂತ ನೀನ್ ಬೇರೆ ಕೂದ್ರೆ ನನ್ ಕಿವಿ ಹಿಂಡಬೇಕು. ತಮಾಷೆ ಮಾಡ್ಬೇಡ, ನಾನು ಹೇಳಿದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು. ಎಲ್ಲೋ ಅಂದ್ರೆ ಇಲ್ಲೇ ಕುಶಾಲನಗರದಲ್ಲಿ ಇದೀನಿ ಕಣ. ಯಾಕೋ? ಏನಿಲ್ಲ, ಪಾಪ ಅಮ್ಮ ನಿನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ ಕಣ. ಮೋಸ್ಟ್ಲಿ ನೀನು ಎಲ್ಲಿದೆಯಾ, ಹೇಗಿದೆಯಾ ಅಂತ ತಿಳ್ಕೊಳಕ್ಕಿರ್ಬೇಕು ಅನ್ಸುತ್ತೆ. ನಿಮಿಷ ವಿಡಿಯೋ ಕಾಲ್ ಮಾಡ್ತೀನಿ. ಹಾಂ. ಹಾಯಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು, ಅದೇ ಖುಷಿ, ಅದೇ ನೆಮ್ಮದಿ. ಭೂಮಿಕಾ ಮತ್ತೆ ಮಗುನ ಇನ್ನೂ ಸಿಕ್ಕಿಲ್ಲಮ್ಮ, ಹುಡುಕ್ತಾ ಇದ್ದೀನಿ. ನೋಡೋಣ, ಇವತ್ತಲ್ಲ ನಾಳೆ ಸಿಗ್ಬೋದು. ನೀವು ಹುಷಾರ್, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಆನಂದಕ್ಕೆ ಫೋನ್ ಕೊಡಿ. ಹೇಳು ಗೆಳೆಯ. ಯಾಕೋ ಒಂಥರ ಇದೆಯಾ? ಒಂಥರನಾ? ಯಾವ ಥರ? ಆ ಥರನಿಲ್ಲಪ್ಪ, ನಾನು ಆರಾಮಾಗೇ ಇದ್ದೀನಿ. ಏನು ನೀನು ಲೇ ಒಳ್ಳೆ ಅಪರ್ಣನ್ ಥರನೇ ಆಡ್ತಾ ಇದ್ಯಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಟೆನ್ಷನ್ ಇದೆಯಾ ಅಂತ. ಏನು ಟೆನ್ಷನ್ನು? ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ಟೆನ್ಷನು ಇಲ್ಲ, ಮಣ್ಣು ಇಲ್ಲ. ನನ್ನ ಬಗ್ಗೆ ಮಾತಾಡ್ಬೇಡ ನೀನು, ನಿನ್ನ ಬಗ್ಗೆ ಹೇಳು. ಅದಕ್ಕೆ ಬಗ್ಗೆ ಏನಾದರೂ ಕ್ಲೂ ಸಿಗ್ತಾ? ಇಲ್ಲ ಕಣ, ಅಮ್ಮನ ಹತ್ರ ಹೇಳಿದ್ನಲ್ಲ, ಇನ್ನೂ ಇಬ್ರು ಸಿಕ್ಕಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಷ್ಟೇ. ಖಂಡಿತ ಫಲ ಕೊಡುತ್ತೆ, ನೀನೇನು ತಲೆ ಕೆಡಿಸ್ಕೋಬೇಡ. ಆ ದೇವ್ರಿದಾನು, ಖಂಡಿತ ನೀನು ಒಳ್ಳೇದು ಮಾಡೇ ಮಾಡ್ತಾನೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಂ, ಆರಾಮಾಗಿರು. ಸರಿ, ನಾನು ನಿಂಗೆ ಮತ್ತೆ ಕಾಲ್ ಮಾಡ್ತೀನಿ, ಓಕೆನಾ? ಬಾಯ್ ಬಾಯ್, ಹುಷಾರು. ಬಾಯ್. ಅಣ್ಣ, ಯಾಕೆ ಹಿಂಗೆ ಮಾಡಿದೆ? ನಾನೇನು ಮಾಡಿದೆ? ಅಲ್ಲ,
ಜಯದೇವ್ ಅವನ್ನ ಹುಡ್ಕೊಂಡ್ ಮನೆ ತನಕ ಬಂದಿದ್ದ. ಅವನು ಫೋನ್ ಮಾಡಿ ಮಾತಾಡು ಅಂತ ಹೇಳ್ಬೋದಿತ್ತಲ್ವಾ? ಬೇಕು ಅಂತಾನೆ ಹೇಳಿಲ್ಲ ಪರ್ಣ. ಗೆಳೆಯ ಕಷ್ಟಪಟ್ಟು ಆಸ್ತಿ ಅಂತಸ್ತು ಐಶ್ವರ್ಯ ಹೆಸರು ಎಲ್ಲ ಸಂಪಾದನೆ ಮಾಡ್ದ. ಅವನಿಗೆ ನನಗೇನು ಬೇಡ ಅಂತ ಇವ್ರ ಕೈ ಕೊಟ್ಟು ಬಂಗಾರದ ಮನುಷ್ಯನ ತರ ಖಾಲಿ ಕೈ ಹೊಂಟದ. ಸಂಪಾದನೆ ಮಾಡಿದ್ದನ್ನೆಲ್ಲ ಇವ್ರು ಕೂತು ತಿಂದು ಖಾಲಿ ಮಾಡಿ ಮಜಾ ಉಡಾಯಿಸ್ತಾ ಇದ್ದ. ಇದೆಲ್ಲ ಅಷ್ಟೊಂದು ಆಸ್ತಿ, ಆಸ್ತಿಲೇ ಯಾವ್ದಾದ್ರು ಒಂದನ್ನು ಮಾರಿ ಸಾಲ ತೀರಿಸ್ಲಿ ಬಿಡು. ತಮ್ಮಂದ್ರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾದ್ರೆ ಇಂಥ ಪರಿಸ್ಥಿತಿಲೂ ನೊಂದ್ಕೊಂಡ್ಬಿಡ್ತಾನೆ ಕಣೆ, ನೋವು ಅನ್ಭವಿಸ್ತಾನೆ. ಅದಕ್ಕೆ ಹೇಳಿಲ್ಲ. ನೀನ್ ಹೇಳೋದು ಸರಿನೇ. ಗೆಳೆಯ, ಈಗ ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನಂಗೆ ಗೊತ್ತಾಗೋಯ್ತು ಕಣ. ಏನೋ ಕಾಫಿ ಕ್ಯಾನ್ಸಲ್ ಮಾಡಿ ಸೀದಾ ಐಸ್ ಕ್ರೀಮ್ ಅಂಗಡಿ ನುಗ್ಗಿ ಇರೋ ಬರೋ ಐಸ್ ಕ್ರೀಮ್ ಎಲ್ಲ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವೇನಾ? ಕರೆಕ್ಟ್ ಆಗಿಲ್ಲ ಕಣ. ನಮ್ಮ ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇನಾ? ಇನ್ಯಾಕ್ ತಡ, ನಡಿ ಬಾಳೆ ತೋಟಕ್ಕೆ ಆನೆ ನುಗ್ಬಿಡೋಣ. ನಡಿ ನೋಡ, ನೀನ್ ಹೋಗಕ್ ಮುಂಚೆ ನಿಂತರನೇ ಯಾವನ ಒಬ್ಬ ಹಂಗೆ ಬಾಯಿ ಚಪ್ಪರ್ಸ್ಕೊಂಡು ನೋಡ್ತಾ ನಿಂತಿದ್ದಾನೆ. ಬೋರ್ಡ್ನೆ ತಿನ್ನಂಗಿದ್ದಾನಲ್ಲ ಅವನು.